आंखों में आंख ना डाल बच लेता है भाग ले आग तूफान जब भी मिलता है ऐसा बारूद पैदा होता है खुदा जरा देखो लोगों की दिल में सुल्तान देखो दुश्मन को यह है शैतान देखो ऐ खुदा जरा रोको रुकने वाला कब्जा ढूंढने वाला कब्जा बम्बई की गलियां भी घबरा के यूं बोलेंगे साला ರಾಮ ಮೈಲಾರಿ ಕೀಳು ಜಾತಿಯಲ್ಲಿ ಜನಸಿ ನನ್ನ ವಿರುದ್ಧನೇ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ನನ್ನ ಮಗಳು. ಯಾವುದೋ ಒಂದು ರೈತರ ಪುಡಾರಿ ಜನರ ಗುಂಪನ್ನು ಕಟ್ಟಿಕೊಂಡು ಬಂದು ಈ MLA ವಿರುದ್ಧ ಹೋರಾಟದ ಎಚ್ಚರಿಕೆಯನ್ನು ನೀಡ್ತಿರಲಿ. ನಿಮ್ಮ ಗಂಟಲ ಕೊಳಿವೆಯನ್ನು ಈಚೆಗೆ ಹಾಕಿ ನಿಮ್ಮನ್ನು ಯಮಲೋಕಕ್ಕೆ ಕಳಿಸುವುದು ಚೆನ್ನಾಗಿ ಗೊತ್ತು ಇದೆ ಈ MLA ದೇವೇಂದ್ರನಿಗೆ. ರಾಮ್ಯ, ನಿನ್ನ ಹೆಂಡತಿಯನ್ನು ಸೂರ್ಯಗೈದು ಅವಳ ಶೀಲವನ್ನು ಕೆಡಿಸಿ ಅವಳನ್ನು ನರಕದ ದಾರಿ ತೋರಿಸಿದ್ದು ಆಯ್ತು ಮಕ್ಕಳ. ಇನ್ನು ಮುಂದೆ ನಾನು ತೋರಿಸುವುದು ನಿಮ್ಮಿಬ್ಬರಿಗೆ ಮೂರೇ ಮೂರು ದಾರಿ. ಒಂದನೆಯ ದಾರಿ ನನ್ನ ಮನೆಗೆ ಕರೆಸಿ ಬುದ್ಧಿ ಹೇಳುವ ದಾರಿ. ಎರಡನೇ ದಾರಿ ನಾನು ಹೇಳಿದ ಮಾತಿಗೆ ಕೇಳದಿದ್ದರೆ ಜಾಡಿಸಿ ಬುದ್ಧಿ ಹೇಳುವ ದಾರಿ. ಮೂರನೇ ದಾರಿ ಆ ಯಾವನ ಕೀಳು ಜಾತಿಯ ಮೈಲಾರಿ ಅಂತ, ರಾಣೆ ಅಂತ, ಸಾಗರ ಅಂತ. ಲೇ, ನಿಮ್ಮ ಗಂಟಲ ಕೊಳಗಿ ವಿಷಪಾನ ಹಾಕಿ ನನ್ನ ನಾರು ಬಾರಿನ ಬಂದೂಕನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆತನವನ್ನ ಸರ್ವನಾಶ ಮಾಡಿ ನಾಯಿನರಿಗೆ ಹಾಕದಿದ್ದರೆ ನಾನು MLA ದೇವೇಂದ್ರನೇ ಅಲ್ಲವೇ? ಮಂಗ, ಯಾಕ್ರಿ ಸಾಹೇಬ್ರ? ನನ್ನ ಯಾವ ಮಸೀದಿಗೆ ಮುಲ್ಲಾನ ಮಾಡಾಕ್ ಹೊಂಟೀಲಿ ಮಗನ? ತಪ್ಪಾತ್ರಿ ಅಪ್ಪ, ಕಣ್ಣೀರ್ ಅನ್ನಕ್ ಹೋಗಿ ಸಾಬ್ರ ಅನ್ನನ್ರಿ ಬಾಯ್ ತಪ್ಪಿ. ಆ ತಿರುಬೋಕಿ ರಾಮ್ಯ ನಮ್ಮ ಕಡೆ ಸಾಲ ತೆಗೆದುಕೊಂಡು ಹೋಗಿದ್ದ. ನೀನೇನೋ ಕೇಳಕ್ ಹೋದಾಗ ನಿನಗೆ ಬಾಯಿಗೆ ಬಂದಂತೆ ಬೊಗಳಿದನಂತೆ ಆ ರಾಮನ ಸುದ್ದಿ ತೆಗದ್ರ ನನ್ನ ಪಾದದಿಂದ ಹಿಡಿದು ನೆತ್ತಿ ತನಕ ಬೆಂಕಿ ಹತ್ತದಂಗ ಆಗತೈತ್ರಿ. ಆ ಮಗ ನಿಮ್ಗ ಅಂದ ಮಾತು ಯಾವ ಬಾಯಿಂದ ಹೇಳ್ರಿ? ಲೇ ಮಂಗ್ಯ, ನಿನಗಿರೋದು ಒಂದೇ ಬಾಯಿ ಲೇ ಮಗನ, ಅದೇ ಬಾಯಿಂದ ಬೊಗಳು. ದನಿಯರ, ನೀವು ಗಂಡ ಸತ್ ರಂಡೆ ಮುಂಡಿರ ನರಕ ತಿನ್ನಂತವ್ರಂತ. ಇನ್ನ ರೈತರು ದುಡಿದಿಟ್ಟು ಸಗಣಿ ನೆಕ್ಕ
ಮೆಕ್ಕಂತ ನಾಯಿನ ಮಗ ಅಂದನ್ರಿ ಅವ. ಇನ್ನ ಬಡ್ಡಿ ಚಕ್ರ ಬಡ್ಡಿ ತಿನ್ನಂತ ಲಪಂಗ ಸೋಳೆ ಮಗನಾನ ಅಂದನ್ರಿ ಅಪ್ಪ. ಇನ್ನ ಏನೇನ ಅಂತ ಏನು ಆ ಕೀಳು ಜಾತಿಯ ರಾಮ್ಯ ನನಗೆ ಲೇ ಲೇ ಎಂದು ಬಗಳಿದನ ನನ್ನ ಮಗ. ಆ ಮಗ ಅಂದಿದ್ರಿ ಅಪ್ಪ. ನನಗೆ ಯಾಕೆ ನೀವು ಈ ನಮನಿ ಚೀರ್ತೀರಿ? ಅಷ್ಟು ಸೊಕ್ಕು ಬಂತ ನನ್ನ ಮಕ್ಕಳಿಗೆ. ನನ್ನ ಕಾಲಿಗೆ ಹಾಯುವ ಚಪ್ಪಲಿ ನನ್ನ ಮಕ್ಕಳು ನನಗೆ ಮಾತನಾಡುತ್ತಾರ. ಏ ಮಂಗ, ಅವರ ಸಾವು ಹತ್ತಿರ ಬಂದಂತೆ ಕಾಣಿಸ್ತಲೇ ಮಂಗ, ಹತ್ತಿರ ಬಂದಂತೆ ಕಾಣಿಸ್ತದೆ. MLA ಅವರೇ, ಆ ಜೋಡಿ ರೈತ ನಾಯಿಗಳೊಂದಿಗೆ ಇನ್ನೊಂದು ಸರ್ಕಾರದ ನಾಯಿ ಸೇರಿಕೊಂಡು ನಿಮ್ಮ ಶ್ರೀಮಂತಿಕೆಯ ದರ್ಪವನ್ನು ಬುಡದ ಬೇರೆ ಸಮೇತ ಉರುಳಿಸಿ ನಿಮ್ಮ ಸಂಹಾರಕ್ಕೆ ಜೇಡರ ಬಲೆಯಂತೆ ಎಣಿಗೆ ಎಣುಗುತ್ತಿದ್ದಾರೆ. ಎಚ್ಚರ! ಏನು ಈ ಮಾನವ ಆಟದ ಗಂಡರ ಗಂಡ ಎನಿಸಿಕೊಂಡಿರುವ ಈ ಗರ್ಭ ಶ್ರೀಮಂತನ ಎಮ್ಮೆಲನ ಆಸ್ತಿಯನ್ನ ಶ್ರೀಮಂತಿಕೆಯನ್ನ ಬುಡುಮೇಡಲು ಮಾಡಲು ಆ ತ್ರಿಮೂರ್ತಿಗಳಂದ ಅಷ್ಟೇ ಅಲ್ಲ ನಾಗೇಂದ್ರ, ಅವರು ಶಿವಸೇನೆ ಕಟ್ಟಿಕೊಂಡು ಬಂದರು. ನನ್ನ ಹತ್ತಿರ ಅವರನ್ನು ಬಗ್ಗಿಸ ಬ್ರಹ್ಮಾಸ್ತ್ರ ಇರುವಾಗ ಇನ್ನು ಅವರು ಮಬ್ಬ ಕುರಿಗಳು ನಾಗೇಂದ್ರ. ಅವರು ಇನ್ನು ಮಬ್ಬ ಅವರಿಗೆ ಒಂದು ಅಂತ್ಯದ ಅಧ್ಯಾಯ ಬರೀಬೇಕು ನಾಗೇಂದ್ರ. MLA ಅವರು ಕುರಿಗಳು ಅಲ್ಲ, ನಿಮ್ಮಿಂದ ಗಾಯಗೊಂಡ ಕೆರೆಯುವ ಸರ್ಪಗಳು. ಎಂತೆಂತ ದೊಡ್ಡ ಸರ್ಪಗಳಲ್ಲಿ ಹಲ್ಲನ್ನು ಕತ್ತರಿಸಿದರು ಈ MLA. ಈ MLA ಮುಂದೆ ಅವೆಂತ ಹಾವುಗಳು ಈ ಸಮಾಜದಲ್ಲಿ ಮೋಜಿಗಾಗಿ ಆಟ ಆಡಿಸುವ ಈ ಹಾವಾಡಿಗನ ಮುಂದೆ ಇನ್ನು ಅವರು ಈಗ ತಾನೇ ಈ ಊರಿನಲ್ಲಿ ಕೆಟ್ಟ ಸಣ್ಣ ಮರಿ ಹಾವುಗಳು. ರೀ ಧನ್ಯರ, ನೀವು ಹೆಂಗಾರ ಮಾಡಿ ಆ ಕೆಟ್ಟ ಕುಲದ ರೈತರ ಸ್ವಾನಗಳ ಪಾಲ ಕತ್ತರಿಸ್ಬೇಕ್ರಿ. ಅಂದಾಗ ಈ ಊರಾಗ ನಮಗ ನಿಮಗ ನೆಲೆ ಬೆಲೆ ರೀ ಸಿಗದ. ದೇವೇಂದ್ರ ಅವರಿಗೆ ಏ ರಾಮ, ಈ ನನ್ನ ನಮಸ್ಕಾರಕ್ಕೆ
ಬೆಂಕಿ ಹಚ್ಚಲೇ, ಬೆಂಕಿ ಹಚ್ಚ. ಈ ನಿನ್ನ ನಮಸ್ಕಾರಕ್ಕೆ ನನ್ನ ಬೂಟುಗಾಲಿನಿಂದ ಹೊಡಿಬೇಕು ಮಗನ. ಏನು? ನನ್ನ ಗುಮಾಸ್ತ ನಿನ್ನ ಹತ್ತಿರ ಹಣವನ್ನು ಕೇಳಲಿಕ್ಕೆ ಬಂದಾಗ ನೀನು ಅವನಿಗೆ ಬಾಯಿಗೆ ಬಂದಂತೆ ಬೋಗಳಿದೆಯಂತೆ. ನೋಡಿ, ನೀವು ದೊಡ್ಡ ವ್ಯಕ್ತಿಗಳು, ಮೇಲಾಗಿ ಒಂದು ಗೌರವದ ಸ್ಥಾನದಲ್ಲಿ ಇದ್ದವರು, ನಿಮಗೆ ಓಟು ಕೊಟ್ಟು ಹಾರಿಸಿ ಕಳಿಸಿದ ಪ್ರಜಾಜನತೆಗೆ ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗಿಸುವುದು ಸರಿಯಲ್ಲ. ಲೇ, ಸರಿ ತಪ್ಪು ಹೇಳುವ ಸಮಗಾರನ ಕಾಗಿ ಅಂತವನ. ಏನು? ಕುಡಿಲಿಕ್ಕೆ ಬೀರು ಬ್ರ್ಯಾಂಡಿ ಕೊಟ್ಟು, ನಿಮ್ಮ ಹೆಂಡರಿಗೆ ಉಡಲಿಕ್ಕೆ ಸೀರೆನೂ ಕೊಟ್ಟು, ನಿಮಗೆ ಈ ಖರ್ಚಿಗೆ ಹಣವನ್ನು ಕೊಟ್ಟು, ಪ್ರಸಂಗ ಬಿದ್ದಾಗ ಎಲ್ಲ ಒಂದು ಹೆಣ್ಣು ಕೊಟ್ಟು. ಲೇ ನೋಡು, ನಿಮ್ಮಂತ ಓಟು ಹಾಕಿಸಿಕೊಂಡು ನಿಮ್ಮಂತ ಸ್ತಂಭಗಳಿಂದ ಹೇಳಿಕೊಳ್ಳುವಷ್ಟು ಅವಶ್ಯಕತೆ ನನಗಿಲ್ಲ. ನೋಡು ರಾಮ, ಸುಮ್ಮನೆ ಈ ಜಗತ್ತಿನಲ್ಲಿ ಕಾಂಚನವಿದ್ದರೆ ಹೇಗಾದರೂ ಜೀವನ ಮಾಡಬಹುದು. ಮೊದಲು ನಿಮ್ಮ ತಮ್ಮನಿಗೆ ಹೇಳು. ಹೌದು MLA ಅವರೇ, ನೀವು ಹೇಳುವ ಮಾತು ಅಕ್ಷರಶಃ ಸತ್ಯ. ಏಕೆಂದರೆ ಬೂದಿ ಮುಚ್ಚಿದ ಕೆಂಡದಂತೆ ನೀವು ರಾಜಕಾರಣಿಗಳು. ನಿಮ್ಮ ಮಾತಿಗೆ ಮಳ್ಳಾಗಿ ನೀವು ಕೊಡುವ ಹಣಕ್ಕೆ ಹೆಂಡಕ್ಕೆ ನಿಮಗೆ ಓಟನ್ನು ಹಾಕಿ ಆರಿಸಿ ತರ್ತೇವಲ್ಲ, ಮೊದಲು ನಮಗೆ ಬುದ್ಧಿ ಇಲ್ಲ. ನೀವು ಓಟು ಕೇಳಲು ಬಂದಾಗ ನಿಮ್ಮನ್ನು ನಡ ರಸ್ತೆಯಲ್ಲಿ ನಿಲ್ಲಿಸಿ ಚಪ್ಪಲಲ್ಲಿ ಹೊಡೆದು ಬುದ್ಧಿ ಕಲಿಸಿದರೆ ಇವತ್ತು ನಮಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. MLA ಅವರೇ, ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಚಪ್ಪಲಿ ಏಟು ಲೇ ರಾಮ, ಚಪ್ಪಲಿಯಿಂದ ಹೊಡೆಯುವುದೆಂದರೆ, ರಾಜಕಾರಣಿಗಳೇ ಚಪ್ಪಲಿಯಿಂದ ಹೊಡೆಯುವುದೆಂದರೆ ನೀರು ಕುಡಿದಷ್ಟು ಸುಲಭವೆಂದು ತಿಳಿದುಕೊಂಡಿದ್ದೀಯ. ನಿಮ್ಮಂತ ನೀಯತ್ತಿನ ಪುಣ್ಯಗಳನ್ನು ಎಲೆಕ್ಷನ್ ವೇಳೆಯಲ್ಲಿ ಬಾಯಿಗೆ ಮುಸುರಿ ಹೊರಿಸಿ, ಬಾಯಿಗೆ ಮುಸುರಿ ಹೇಗೆ ಹೊರಿಸಬೇಕನ್ನುವುದು ಗೊತ್ತು. ಸೊಕ್ಕಿನಿಂದ ಮಾತನಾಡಿದರೆ ಬಾಯ ಮೇಲೆ ಒದ್ದು ಓಟು ಹಾಕಿಸಿಕೊಳ್ಳಲು ಗೊತ್ತು. ಕುಡಿದು ಬಿಟ್ಟಿರುವ ಅಂತಲ ಮಾತ್ರ ಕುಡಿಯುವ ಮಂಗವೇ. ರವಿ ಕಾಣುತ್ತೋ, ಕವಿ ಕಾಣುವನು. ಈ ಹುಚ್ಚರ ಸಾಮ್ರಾಜ್ಯದಲ್ಲಿ ನಿಮ್ಮಂತ ಪಾಪಾಂತರ ಪಾಮರವನ್ನು ಹೆಣ್ಣು ಎಂಬ ಕಟ್ಟುಕದಿಂದ ಧರ್ಮವೆಂಬ ಮಸಿ ಹಾಕಿಸಿ ಸತ್ಯವೆಂಬ ಬಿಳಿ ಹಾಳಿಯ ಮೇಲೆ ರೈತರಿಗೆ ಅನ್ಯಾಯ ಮಾಡುವ ಭ್ರಷ್ಟ ರಾಜಕಾರಣಿಗಳ ಬಗ್ಗೆ ಇಂಚಾಗಿ ಎಳೆಯಾಗಿ ಬರೆಯುವ ಧೀರಾದ ಕಣ್ಣ ಬಡ ಹುಡುಗಿಯರಿಗೆ ಹಣದ ಆಸೆ ಹಚ್ಚಿ ಅವರ ಹೆಣ್ಣತನಕ್ಕೆ ಮಣ್ಣು ಹಾಕುವ ದುಷ್ಟ ರಾವಣರ ಬಗ್ಗೆ ಊರಿಗೆ ರಂಗಮಂದಿರ ಕಟ್ಟಿಸಿವಿ, ಊರು ತುಂಬಾ ಹೆಂಗಸರಿಗೆ ಕಕ್ಕಸರು ಕಟ್ಟಿಸಿವಿ, ಬಡವರಿಗೆ ಆಶ್ರಯ ಮನೆ ಕಟ್ಟಿಸಿವಿ, ಹಳೆ ಮಂದಿರ ಕೆಡಿವಿ, ಹೊಸ ಮಂದಿರ ಕಟ್ಟಿಸಿವಿ ಅಂತ ಸರ್ಕಾರದಿಂದ ಬಂದ ಹಣವನ್ನು ಮೊಸಳೆಯಂತೆ ನುಂಗುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಬಗ್ಗೆ, PDO ಬಗ್ಗೆ, ಗ್ರಾಮ ಪಂಚಾಯತಿಯ ಹಣವನ್ನು ಹಂಚಿಕೊಂಡು ಸುಳ್ಳೆಯನ್ನು ಕಂಡಿದ್ದಂತೆ ಹೆಣ್ಣರ ಪಕ್ಕದಲ್ಲಿ ಮಲಗುವ ಸುಳ್ಳ ಮಕ್ಕಳ ಹಣ ಬರವನ್ನು ಪತ್ರಿಕೆ
ಬೆಳ್ಳಿಯ ಮುಖಪುಟದಲ್ಲಿ ಬರೆದು ಪ್ರಜಾ ಜನತೆಗೆ ಓದಲು ಕೊಡುವ ನನ್ನಣ್ಣನ ಬಗ್ಗೆ ನಾಲಿಗೆ ಮುದ್ದು ಬಿಟ್ಟರೆ ನಾ ಮೆಟ್ಟಿಕೊಳ್ಳುವ ಚಪ್ಪಲಿನತ್ತ ಕೆತ್ತು ಹೋಗುವವರಿಗೆ ಹೊಡೆಯುತ್ತಾನೆ ಈ ಕಲಿಯುಗದ ಮೈಲಾರಿ. ಕೊಳ್ಳೆ ಹೊಡೆಯುವ ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರದಿಂದ ಬರುವ ಗ್ರ್ಯಾಂಟ್ಗಳನ್ನು ಆ ಪ್ರಜಾ ಜನತೆಗೆ ಮುಟ್ಟಿಸದೆ ತಮ್ಮ ಹೊಟ್ಟೆಗಳನ್ನು ತುಂಬಿಸಿಕೊಳ್ಳುವವರಿಗೆ ಆ ದೇವರು ಮೈ ಚರ್ಮ ಕೊಟ್ಟಿರುತ್ತಾನೆ ರಾಮ. ನೋಡು ರಾಮ, ಈ ಎಮ್ಮೆಲ್ಲೆ ದೇವೇಂದ್ರನಿಗೆ ಹತ್ತು ಮೀರಿ ಮಾತನಾಡುತ್ತಿದ್ದಾನೆ ನಿನ್ನ ತಮ್ಮ. ನೋಡು, ಇನ್ನು ಅವನು ಸಣ್ಣ ಮರಿ, ಅವನಿಗೆ ಬುದ್ಧಿ ಹೇಳು, ಇಲ್ಲದಿದ್ದರೆ ನಿಮ್ಮಿಬ್ಬರನ್ನು ಎಲ್ಲೇ ಬಿಡುತ್ತೇನೆ. ಹೇಳು ನಿನ್ನ ತಮ್ಮನಿಗೆ. ನಿಮ್ಮ ಕೈಯಿಂದ ಹೂ ತಾಕಿಸಿಕೊಳ್ಳಲು ನಾನೇನು ಯಾರಿ ಜಾತಿಯಲ್ಲಿ ಜನಿಸಿಲ್ಲ. ಹೆಣ್ಣು ಕುರಿಗಳ ಹಾಲುಂಡು ನಾನು ಎಂದವರ ಕಾಲು ಮೆಟ್ಟಿಸಿಳಿದ ಸೂರ ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಜನಿಸಿರುವನು. ಉತ್ತರ ಕರ್ನಾಟಕದಲ್ಲಿ ಹುಟ್ಟಿ ಕಚ್ಚಡ ಕೆಲಸ ಮಾಡುವ ನಿಮ್ಮಂತ ತಾಯಿ ಗಂಡರ ರುಂಡವನ್ನು ಚಂಡಾಡಿಕೊಂಡು ಬಂದು ಈ ಊರ ಅಗಸಿಯ ಬಾಗಿಲಿಗೆ ಕಟ್ಟುತ್ತಾನೆ. ಎತ್ತಿದ ಕಡ್ಲಿಯನ್ನು ಕೆಳಗಿಳಿಸು, ಇಲ್ಲವಾದ್ರೆ ನಿಮ್ಮ ಆಜ್ಞೆ ಆಗಿದೆ ನೋಡು. ಅಣ್ಣ ನಮ್ಮ ರುಂಡ ತೆಗೆಯೋದಂದ್ರೇನು? ಕುರಿಮಳಿಗಳಿಗೆ ಗಿಡದಂತ ಕಚ್ಚ ಮಾಡದಷ್ಟು ಸುಲಭವಂತ ತಿಳ್ಕೊಂಡಿಲ್ಲಿ. ಏನು ರೈತ ನಾಯಿಗಳು ನನ್ನ ಮನೆಗೆ ಬಾಗಿಲಿಗೆ ಬಂದವಂತಂದು ಕನಿಕರ ತೋರಿಸಿ ಮಾತನಾಡಿದರೆ ನನಗೆ ಈ ಎಮ್ಮೆಲ್ಲೆ ದೇವೇಂದ್ರನಿಗೆ ಹುಲಿಯಂತೆ ಗರ್ಜಿಸಿ ಸಿಂಹದಂತೆ ಬೊಗಳುತ್ತಿರಲೇ ಬೋಳಿ ನನ್ನ ಮಕ್ಕಳು. ನನಗೆ ಏಕವಚನದಲ್ಲಿ ಬಿಡಾಡಿ ನಾಯಿಯ ಮಗನೇ, ನಿನ್ನ ನಾಲಿಗೆಯನ್ನು ಹತ್ತಿನಂತೆ ಹರಿದು ತಿನ್ನುತ್ತಾರೆ ಈ 7 ಕೋಟಿ ಮೈಲಾರಿ. 7 ಕೋಟಿ ಮೈಲಾರಿ. ಮೈಲಾರಿ, ಮೊದಲು ನಿನ್ನ ಮದುವೆಗೋಸ್ಕರ 1 ಲಕ್ಷ ಸಾಲವನ್ನು ಮರಳಿ ಕೊಡುವುದನ್ನು ಕಲಿತುಕೋ. ಏನಾಗಿದ್ರ 1 ಲಕ್ಷ ಹಣ ಕೊಟ್ಟಿದ್ದೇನೆಂದು ಯಾವ ಬಾಯಿಂದ ನುಡಿದ್ದೆ? ಗಂಡ ಸತ್ತ ರಂಡೆಯರ ನರಕ ತಿನ್ನುವ ಹಂದಿನ ಮಕ್ಕಳ. ಲೇ ಯಾಕಪ್ಪ ತಮ್ಮ, ನೀವೇನು ಕಲಿಯುಗದ ರಾಮ ಏನು ಲಕ್ಷ್ಮಣರ? ಮೊದ್ಲ ನಾವು ಕೊಟ್ಟಿದ್ ರೊಕ್ಕನ ವಾಪಸ್ ಕೊಡೋದು ಕಲ್ಕೊಲಿ ಮಕ್ಕಳ್ರೆ. ಏ ಮಂಗ, MLA ಅವರೇ, ಪ್ರಜೆಗಳ ರಕ್ಷಣೆ ಮಾಡುವ ಜನನಾಯಕರಾಗಿ ಈಗ ನಮ್ಮಂತ ರೈತರ ಗೋಣು ಮುರಿಯುವ ಕೀಳು ಮಟ್ಟಕ್ಕಿಳಿದಾಗ ಎಲ್ಲಿದೆ ನ್ಯಾಯ ನೀತಿ ಧರ್ಮ? ನ್ಯಾಯ ನೀತಿ ಧರ್ಮ ಆ 3 ಅಮೂಲ್ಯ ವಸ್ತುಗಳು ಎಂದು ಸತ್ತು
ಸುಡುಗಾಡ ಸೇರಿ ಹೋಗಿದ್ದಾವೆ ಈ ನಮ್ಮಂತ ಶ್ರೀಮಂತರ ಕೈಯಲ್ಲಿ. ಏಯ್! ಈಗ ನಡೆಯುತ್ತಿರುವುದು ನಮ್ಮಂತ ಪುಂಡ ಬಂದರ ಕಲಿಗಾಲ ಇದು, ಕಲಿಗಾಲ. ನೋಡು, ಸುಮ್ಮನೆ ನಮ್ಮ ಹಣ ಯಾವಾಗ ಕೊಡ್ತೀರಾ ಅಷ್ಟೇ ಹೇಳ್ರಿ. ಹಣ ಕೊಡುವುದಿಲ್ಲ ಅಂದರೆ ಕೊಡಲಿದ್ದರೆ ಇದೆಯಲ್ಲ ದುರ್ಗವ್ವನ ಮುಂದೆ ಕೋಣದ ರುಂಡವನ್ನು ಕತ್ತರಿಸಿದಂತೆ ನೀಪಿಬ್ಬರ ಅಣ್ಣ ತಮ್ಮಂದಿರ ರುಂಡವನ್ನು ಚೆಂಡಾಡಿ ನಮ್ಮ MLA ಅವರ ದೋರ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ, ಎಚ್ಚರ. ನಿನ್ನ ನ್ಯಾಲಿಗೆ ಒದ್ದು ಹೋಗುತ್ತಿದೆ. ಹತ್ತು ಮೀರಿ ಹರಿಬಿಟ್ಟರೆ ಮುಂದೆ ಆಗುವುದೇ ಬೇರೆ. ನಿಮ್ಮಿಬ್ಬರ ಕೈಯಿಂದ ನಮ್ಮಿಬ್ಬರ ಶರೀರದ ಮೇಲೆ ನಿಮ್ಮ ಹಸ್ತ ಸೋಕಿದರೆ ಸಾಕು, ಕ್ಷಣದಲ್ಲೇ ನಿಮ್ಮಿಬ್ಬರನ್ನು ಕಾಲು ಮೆಟ್ಟಿಸಿರುತ್ತೇನೆ. ಈ ಮೈಲಾರಿಗೆ ನಾನು ಎಂದು ಗುಡುಗು ಹಾಕುವ ಪುರುಷರ ಗಂಡಸ್ತನದ ನರಾನೆ ತೆಗೆಯುವ ವೀರ ಎಚ್ಚರ. ಎಚ್ಚರ. ಈ ಸುತ್ತು ಹತ್ತು ಹಳ್ಳಿಯ ಸಾವಿರದನಿಗೆ ಎಚ್ಚರಿಕೆಯ ಶಬ್ದವೇ. ಏ ಮೈಲಾರಿ ನಾಗೇಂದ್ರ, ಈ ರೈತ ನಾಯಿಗಳನ್ನು ತರ್ಪವನ್ನು ಅಡಗಿಸಬೇಕಾದರೆ ಆ ನಮ್ಮ ಕಾಳಿಂಗನೇ ಸರಿಯಾದ ಜೋಡಿ. ಕಾಡಿನಲ್ಲಿ ಬಂದರೆ ಸೋಲ್ಜರ್, ಕಾಡಿನಿಂದ ಬಂದರೆ ಟೈಗರ್, ಬಾರ್ಡರ್ನಿಂದ ಬಂದರೆ ಸೋಲ್ಜರ್. ಈ ಕಾಳಿಂಗ ಸ್ಟೇಜ್ಗೆ ಎಂಟ್ರಿ ಕೊಟ್ರೆ ಬಿಗ್ ಫೈಟರ್. ಈ ನನ್ನ ಮಗನ್ ತಲೆ ಕಡಿಲೆ, ಈ ನನ್ನ ಮಗನ್ ತಲೆ ಕಡಿಲೆ. MLA ಅವರೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡುವುದು ಒಂದೇ, ನಮ್ಮಂತ ಬಡವರ ಮೇಲೆ ಹಗೆತನ ಕೊಯ್ಯುವುದು ಒಂದೇ. ನೋಡಿ, ನಮ್ಮ ನಿಮ್ಮ ನಡುವೆ ಜಗಳ ಬೇಡ, ವೈರತ್ವ ಬೇಡ, ಮಾನವತಿ ದೃಷ್ಟಿಯಿಂದ ಹೇಳಿ ನೀವು ನಮಗೆ ಕೊಟ್ಟ ಹಣವೆಷ್ಟುವೆಂದು. ಅಂದರೆ ನಿನ್ನ ದೃಷ್ಟಿಗೆ ನಾನು ಮಾನಗೆಟ್ಟವನು ಎಂದಂತಾಯ್ತಿ. ಹೇ ರಾಮ, ಹೇಳು. ಚೇಚೆ, ನಾನು ಆ ದೃಷ್ಟಿಲಿ ಹೇಳಲಿಲ್ಲ. ನನಗೆ ಈ ಅನ್ನ ಕೊಡುವ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನೀವು ನನಗೆ ಕೊಟ್ಟಿದ್ದು ಬರೀ 50,000. ಇದು ಸತ್ಯ ಸತ್ಯ ಸತ್ಯ. ಏ ಸತ್ಯ ಹರಿಶ್ಚಂದ್ರನ ಮೊಮ್ಮಗನೇ, ಸತ್ಯ ಹರಿಶ್ಚಂದ್ರನ ಕುಡಿ ನೀನು. ನೋಡು ರಾಮ, ಒಮ್ಮನೆ ಇಲ್ಲ ಸಲ್ಲದ ಕಂಚಿನ ಪುಸ್ತಕ ತಿರುಮುರು ಮಾಡಿ ನಮ್ಮ ಕೈಯಿಂದ ಹೊರತ ತಿಂದು ಸಾಯಬೇಡ ಮರಿ. ನಿನ್ನ ನ್ಯಾಲಿಗೆ ಮುದ್ದು ಹರಿಯಾಗುತ್ತಿದೆ. ಹರಿ ಬಿಟ್ಟರೆ ಮುಂದೆ ಆಗುವುದೇ ಬೇರೆ. ಲೇ, ಕಲಿಯುಗದ ರಾಮ ಲಕ್ಷ್ಮಣರಿದ್ದಿದ್ದು ನಮಗೂ ಗೊತ್ತೈತಿಲಿ.
ಯಾಕೆ ಚೀರ್ತಿದ ಹಂಗ ಮೊದ್ಲು ನಾವು ಕೊಟ್ಟಿದ್ದ ಸಾಲಾನ ವಾಪಸ್ ಕೊಡೋದು ಕಲ್ತ್ಕೊಯ್ಲಿ ಏ ನಾ ಏ ಏ. ಏ ಯಜಮಾನ, ಯಜಮಾನ ಸಾಯಂಗಾಗಿಯಲು ಸಾಯ ಮುಂದರ ಕರೆಯಲು ಮಾಡಿದ ಪಾಪ ಕಡಿಮೆ ಆದರೂ ಆಗುತ್ತದೆ. ನೀನು ನನಗೆ ಕೊಟ್ಟಿದ್ದು 1,00,000 ಕರೆಯಲು. ಅಪ್ಪಟ ಈ ಯಜಮಾನನ ಮ್ಯಾಲೇನ ಸಂಶಯ ಪಡ್ತೀಯಲ್ಲೋ, ಆ ದೇವ್ರ ಅನಿಗೂ ಸತ್ಯ ಆಯ್ತು ನಾ ಕೊಟ್ಟಿದ್ದ. ಶಕುನಿ, ನಿನ್ನಂತ ಶಕುನಿಗಳು ಇರುವುದರಿಂದಲೇ ಹೊಲಸು ರಾಜಕಾರಣಗಳಲ್ಲಿ ಹಳ್ಳಿಗಳಲ್ಲಿ ಬುದ್ಧಿ ಇಲ್ಲದವರು ನನ್ನಂತರಿಗೆ ಎದ್ದು ನಿಂತು ಬುದ್ಧಿ ಹೇಳಂಗಾಗಿದಲೇ ತಮ್ಮ. ಸುಮ್ಮನೆ ಅದನ್ನ ಇದನ್ನ ಮಾತನಾಡಿ ನನ್ನ ಪಿತ್ತ ನೆತ್ತಿಗೆ ಏರ್ಸಬಾರಲೇ ರಾಮ. ನನ್ನ ಹಣ ಯಾವಾಗ ಕೊಡ್ತೀಯ? ಮೊದಲ ಬಗಳೇ ಅದರ ಮಗ. MLA ಅವರೇ, ನಾವು ರೈತರ ಮಕ್ಕಳು, ಕೊಟ್ಟವರ ಹಣದ ಋಣದಲ್ಲಿ ಎಂದೂ ಇರಲಾರರು. ಇನ್ನು 2 ವಾರದಲ್ಲಿ ಸೂರ್ಯಕಾಂತಿ ರಾಶಿ ಮಾಡಿ ತಂದು ನಿಮ್ಮ ಹಣವನ್ನು ನಿಮಗೆ ಕೊಡುತ್ತೇನೆ. ಏ ಮೈಲಾರಿ, ಬಾ ಹೋಗೋಣ. ನಾಳೆ ನಾವು ಹಣವನ್ನು ಕೇಳಲು ಬಂದಾಗ ಈ ಮೈಲಾರಿ ಗುಡುಗಿದರೆ ಗುದ್ದಿ ಕೊಲ್ಲುತ್ತೇವೆ. ಎತ್ತರ. ಈ ಮೈಲಾರಿ ದೇಹದ ಮೇಲೆ ನಿಮ್ಮ ಯಾವ ಕೈ ಸೋಕುತ್ತಿದೆ? ಆ ಕೈ ಈ ಬಡವ ಬೀಸಿದ ಕೊಟ್ಟೆಯ ಭರ್ತಕ್ಕೆ ಉರುಳಿ ಬೀಳುತ್ತಿದೆ. ಎಚ್ಚರ, ಬಾಣ ಹೋಗಲು. ಗಣ್ಯರ, ಈ ಮೈಲಾರಿ ಸಾವಿಗೆ ಒಂದು ಸ್ಕೆಚ್ ಹಾಕ್ಬೇಕ್ರಿ, ಇಲ್ಲ ಅಂದ್ರೆ ಅವ ನಮ್ಮನ್ನ ಬಿಡೋದಿಲ್ರಿ. ಈ ಕೊಬ್ಬಿದ ಟಗರ ಮೈಲಾರಿ ಎಂಬ ಟಗರನ್ನು ಈ ಸಮಾಜದಲ್ಲಿ ಹೀಗೆ ಬೆಳೆಯಲು ಬಿಟ್ಟರೆ ಮುಂದೆ ನಮ್ಮ ಮಾನ ಪ್ರಾಣ 2 ಹರಾನಿಸುತ್ತಾನೆ. ನಿಮ್ಮಿಬ್ಬರು ಕೂಡ ನನ್ನನ್ನು ಕತಮ್ ಅನ್ನಿಸ್ತಾನ್ರಿ ಅವ. ಸತ್ತರೆ ಸತ್ತರೆ ಸ್ವಾತಂತ್ರ್ಯೋತ್ಸವ, ಗೆದ್ದರೆ ಗಣರಾಜ್ಯೋತ್ಸವ. ಇನ್ನು ಮುಂದೆ ಈ ಧನಿಕರ ವಿಜಯೋತ್ಸವ. ಕುರಿ ಹೆಗ್ಗೆ ಕೊಬ್ಬಿದ ಕಟಕನಿಗೆ ಕೊರಗಿದನಂದ್ರೆ ಈ ದೇವೇಂದ್ರ ಒಂದು ಸಲ ಮನಸ್ಸು ಮಾಡಿದರೆ ಸಾಕು. ಆ ದೇವರನು ನನಗೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಈ ನನ್ನ ಮಪ್ಪ ಕುರಿಗಳು ನನಗೆ ಯಾವ ಲೆಕ್ಕ? ನೋಡು ನಾಗೇಂದ್ರ, ಇನ್ನು ಮುಂದೆ ನಾನು ಬರೆಯುತ್ತಿರುವ ನಾಟಕವನ್ನು ನೀನು ಓದುತ್ತಾ ಹೋಗು. ಹೇಗೆ ಮುಕ್ತಾಯ ಎಂಬುದನ್ನ ಮಂಗ, ಯಾಕೋ ನಮ್ಮ ತಲೆ ಬಿಸಿ ಆಗಿತ್ಲಿ ಇವತ್ತು. ಅದಕ್ಕೆ ಯಾವದರ ಒಂದು ಸುಂದರ ಹೆಣ್ಣು ಮರಿಯನ್ನು ಕರ್ಕೊಂಬಾರ್ಲಿ, ಯಾವದರ ಒಂದು ಕಪಾಟ್ ಕರ್ಕೊಂಬ. ಈ ಮಂಗನ ಮಗ ಮನಸ್ಸು ಮಾಡಿದ್ರ ಎಂತೆಂತವ ಸುಡುಗಾಡ್ದಾಗಿದ್ದಿ ಹೆಣ್ಣ ದೇವ ಎದ್ದು ಬಂದು ಕುಣಿತೇವ್ರಿ. ಈಗ ಜಿಂಕಲೇ
ಆದರದ ಹೆಣ್ಣೆ ರೋಷದಿಂದ ಕೋಲ್ಗಿದ್ರು ನಿಂತ ಈ ನಾಗೇಂದ್ರ ಎಗರಿ ಹೀರದ ಬಿಡಲಾರ ನಿನ್ನ ಮಧು ತುಂಬಿದ ಮೃದು ಶೀಲವನ್ನು ನಾಗೇಂದ್ರ, ಇನ್ನು ಮುಂದೆ ನಮ್ಮ ಕೆಲಸ ಆರಾಮ. ಬೈಲಾರಿ ಸಾಗರನನ್ನು ಧರ್ಮ ಅಲ್ಲ ನರಕದ ದಾರಿಗೆ ತೋರಿಸುವುದೇ ನಮ್ಮಿಬ್ಬರ ಕೆಲಸ. ನಡೆ ಹೋಗೋಣ.
ಕಮಲಿ 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 ನನ್ನ ಮುದ್ದಾದ ರಂಬೆಯ ತಳಿ ಎಂತ ಬ್ರಹ್ಮಚಾರಿಯು ನಿನ್ನ ಕಂಡ್ರೆ ಐ ಲವ್ ಯು